ಆಗೈತಿ 215 ಲಕ್ಷ ಕೋಟಿಗೂ ಮೀರಿ ಸಾಲ ಆಗೈತಿ. ರಿಟರ್ನ್ ಅಪ್ ಯಾರ್ಯಾರಿಗೆ ಮಾಡಿದ್ರಿ ಇವೆಲ್ಲ ನಾವು ಮಾತಾಡ್ತಾನೆ. 16 ಲಕ್ಷ 17 ಲಕ್ಷ ಕೋಟಿ ರೂಪಾಯಿ ರಿಟರ್ನ್ ಅಪ್ ಮಾಡಿರಿ ಕಾರ್ಪೊರೇಟ್ಗಳದ. ಎಷ್ಟೋ ಜನ ಕಾರ್ಪೊರೇಟ್ಗಳು ದೇಶ ಬಿಟ್ಟು ಓಡಿ ಹೋದ್ರು. ಎಕ್ಸ್ಚೇಂಜ್ ನಿಮ್ಮ ದೋಸ್ತಿಗೆ ಯಾಕೆ ಇದು ಅನೇಕ ಪ್ರಶ್ನೆಗಳು ಮಾಡ್ತಾರೆ. ಅದಕ್ಕೆ ಯಾವುದೂ ಗೊತ್ತಿಲ್ಲ. ನೋ ಆನ್ಸರ್ ಬೈ ದ ಗೌರ್ಮೆಂಟ್. ಅದಕ್ಕೆ ಅದು ಕಿವುಡಾಗೈತಿ ಅನ್ನೋದು. ಕುರುಡು ಆಗೈತಿ, ಕಿವುಡು ಆಗೈತಿ. ಬಟ್ ಕಿವುಡಾಗಿಲ್ಲಪ್ಪ. ರಾಹುಲ್ ಗಾಂಧಿ ಅಂದ್ರೆ ಗಪ್ಪ ಆಗಿಬಿಡಪ್ಪ. KS ಆಕಾಂಕ್ಷಿಗಳು ಅಭ್ಯರ್ಥಿಗಳು ಕೂತಿದ್ರು. ಅವ್ರದ್ದು ಭಾಳ ಹೆಂಗೆ ಓಡಿ ಹೋಗೋದು, ಎಡತಾಕೋದು ನಡಿ ಅಷ್ಟೊಳಗೆ ಮತ್ತೇನೊಂದು ಆಗ್ತದೆ. ಮತ್ತು ಅವ್ರು ಒಳಗೆ ಹೋಗಿಬಿಟ್ಟಿರ್ತಾರೆ. ಇದು KS ಭಾಳ ಹೆಂಗೆ ರಾಹುಲ್ ಗಾಂಧಿ ಅಲ್ಲಿ ರಾಷ್ಟ್ರಮಟ್ಟದಲ್ಲಿ ಹಂಗದ. ರಾಹುಲ್ ಗಾಂಧಿ ಅವ್ರು ಮಾತು ಯಾರು ಕೇಳ್ತಾಯಿಲ್ಲ ಅಂತೇಳಿ ಪ್ರವೀಣ್ ಎಂ ಮುಗ್ದುಮ್ ಅವ್ರು ತಮ್ಮ ಏನಪ್ಪ ಅಂತಂದ್ರೆ ಎಕ್ಸ್ನಲ್ಲಿ ಹೇಳ್ಕೊಡ್ತಾರೆ. ಎಕ್ಸೋ ಫೇಸ್ಬುಕ್ಕು ಆನ್ಲೈನ್ ತಮ್ಮ ಜೋಡುಗಳನ್ನು ಜನರ ಜೋಡಿ ಹಂಚ್ಕೊಳ್ತಾ ಇದ್ದಾರೆ. ಮನುಷ್ಯನ ನೋವುಗಳನ್ನು ಜನರ ಜೋಡಿ ಹಂಚ್ಕೊಳ್ತಾ ಇದ್ದಾರೆ. ಇವತ್ತೊಬ್ಬ ಅತ್ಯಂತ ರೆಸ್ಪಾನ್ಸಿಬಲ್ ಪರ್ಸನ್ ಅವರು, ವಿರೋಧ ಪಕ್ಷದ ನಾಯಕ, ಅವ್ರಿಗೆ ಉತ್ತರ ಕೊಡಬೇಕಾಯ್ತು. ನಾವು ಮಾಡಿಲ್ಲಪ್ಪ ಅಂತದ್ದು ಅಂತ ಹೇಳ್ಬೇಕಾಯ್ತು. ಒಂದರೆ ಹೇಳ್ಬೇಕಲ್ಲ, ಅದರಲ್ಲೇ ಬಂದು ವಾದ ಮಾಡ್ಬೇಕಲ್ಲ. ಸಾಕಷ್ಟು ದಿನನಿತ್ಯ ವಾದ ಮಾಡ್ತಾ ಇದ್ದಾರೆ. ಆ ಒಂದು ನೆರವಣೆ ಅವ್ರದ್ದಾಗಿರ್ಬೋದು, ಇನ್ನುಳಿದ ಅನೇಕ ಪ್ರಶ್ನೆಗಳು ಮಾಡ್ತಾ ಇದ್ದಾರೆ. ಇಲ್ಲಿ ಉತ್ತರ ಕೊಡಲಿಕ್ಕೆ ಕೇಳ್ತಾ ಇದ್ದಾರೆ, ಯಾವುದಕ್ಕೂ ಉತ್ತರ ಇಲ್ಲ. ಈ ಎಲ್ಲ ದಿಶೆಯಲ್ಲಿ ವಿಚಾರ ಮಾಡಿದಾಗ ಇವತ್ತು ಏನಪ್ಪ ಅಂತಂದ್ರೆ ರಾಹುಲ್ ಗಾಂಧಿ ಅವರು